ರಸ್ತೆ ಬದಿಯ ಟೀ ಶಾಪ್ ಆಗಿರಲಿ, ಮೆಜೆಸ್ಟಿಕ್ನಲ್ಲಿರೋ ಹೋಟೆಲ್ಗಳಾಗಿರಲಿ, ರೈಲು ನಿಲ್ದಾಣ, ಬಸ್ ನಿಲ್ದಾಣ ಅಂತ ಎಲ್ಲೇ ಟೀ ಕುಡಿದ್ರೂ ಪೇಪರ್ ಕಪ್ನಲ್ಲೇ ಹಾಕಿ ಕೊಡ್ತಾರೆ. ಆದರೆ ಅದೇ ಪೇಪರ್ ಕಪ್ಗಳು ಕೂಡ ಡೇಂಜರ್ ಅನ್ನೋದು ಇವತ್ತು ಬಯಲಾಗಿದೆ. ದಿನದ ಆರಂಭ ಆಗೋದೇ ಒಂದು ಕಪ್ ಟೀನಿಂದ. ಅದರಲ್ಲೂ ವಾಕಿಂಗ್ ಹೋಗೋರು ಹೋಟೆಲ್ ಬೀದಿ ಬದಿಯಲ್ಲೇ ಪೇಪರ್ ಕಪ್ನಲ್ಲಿ ಚಹಾ ಸೇವಿಸಿ ಮೈಂಡ್ ಫ್ರೆಶ್ ಮಾಡ್ಕೊಳ್ತಾರೆ. ಆದರೆ ಪೇಪರ್ ಕಪ್ನ ಇದೇ ಟೀ ಕ್ಯಾನ್ಸರ್ ತರುತ್ತೆ ಅನ್ನೋ ಕಹಿ ಸತ್ಯ ಬಹಿರಂಗವಾಗಿದೆ. ಪೇಪರ್ ಕಪ್ನಲ್ಲಿ ಚಹಾ ಸೇವಿಸಿದರೆ ಕ್ಯಾನ್ಸರ್ ವೈದ್ಯರಿಂದಲೇ ಸರ್ಕಾರಕ್ಕೆ ಎಚ್ಚರಿಕೆ. ಸ್ಟೀಲ್ ಗ್ಲಾಸ್ ಬೇಡ, ಗಾಜಿನ ಲೋಟನೂ ಬೇಡ, ಪೇಪರ್ ಗ್ಲಾಸ್ನಲ್ಲೇ ಟೀ ಕೊಡ್ರಿ ಅಂತ ಹಲವರು ಕೇಳಿ ಪಡೀತಾರೆ. ರಸ್ತೆ ಬದಿ ಹೋಟೆಲ್, ಬಸ್ ಸ್ಟ್ಯಾಂಡ್, ಶಾಪ್, ರೈಲ್ವೆ ನಿಲ್ದಾಣಗಳಲ್ಲಂತೂ ಪೇಪರ್ ಗ್ಲಾಸ್ನಲ್ಲೇ ಟೀ ಕೊಡೋದು. ಆದ್ರೆ ಇದೇ ಪೇಪರ್ ಗ್ಲಾಸ್ಗಳು ಆರೋಗ್ಯಕ್ಕೆ ಮಾರಕ ಅನ್ನೋ ಸತ್ಯ ಬಯಲಾಗಿದೆ. ಅದರಲ್ಲೂ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ದಾರಿಯಾಗುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಪೇಪರ್ ಗ್ಲಾಸ್ನಿಂದ ಹೇಗೆ ಕಂಟಕ ಅಂತ ನೋಡಿದ್ರೆ, ಕಾಗದದ ಕಪ್ಗಳಲ್ಲಿ ಯಾವುದೇ ದ್ರವ ಉಳಿಯೋದಿಲ್ಲ. ಹೀಗೆ ದ್ರವ ಪದಾರ್ಥ ಪೇಪರ್ ಕಪ್ನಲ್ಲಿರುವಂತೆ ಮಾಡಲು ತೆಳು ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತೆ. ಪೇಪರ್ ಗ್ಲಾಸ್ನ ಒಳಭಾಗದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇರುತ್ತೆ. ಕಪ್ಗೆ ಬಿಸಿ ಬಿಸಿ ಟೀ ಹಾಕ್ತಾ ಇದ್ದಂತೆ ಮೈಕ್ರೋ ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ. ಕಪ್ನಲ್ಲಿರೋ ಟೀ ಜೊತೆ ಪ್ಲಾಸ್ಟಿಕ್ ಅಂಶ ಸೇರಿಕೊಳ್ಳುತ್ತೆ. ನಿರಂತರವಾಗಿ ಮೈಕ್ರೋ ಪ್ಲಾಸ್ಟಿಕ್ ದೇಹ ಸೇರಿದ್ರೆ ಆರೋಗ್ಯಕ್ಕೆ ತೊಂದರೆ ಎದುರಾಗಲಿದೆ. ಅದರಲ್ಲೂ ಮೈಕ್ರೋ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಬರಬಹುದು ಅಂತಾರೆ ತಜ್ಞರು. ಎನಿ ಪ್ಲಾಸ್ಟಿಕ್ ವೆನ್ ಇಟ್ ಕಮ್ಸ್ ಇನ್ ಟಚ್ ವಿತ್ ಹಾಟ್ ಬೇವರೇಜಸ್ ಆಗ್ಬೋದು, ಕಾಫಿ ಆಗ್ಬೋದು, ಏನು ಬಿಸಿ ಆದಾಗ ಆ ಪ್ಲಾಸ್ಟಿಕ್ ವಿಲ್ ಮೆಲ್ಟ್, ಅಂದರೆ ಅದು ಅದೇ ಡಿಗ್ರೇಡ್ ಆಗುತ್ತೆ. ಅದು ನಾವು ಸೇವನೆ ಮಾಡಿದಾಗ ಇದು ನಿಜವಾಗ್ಲೂ ಹಾನಿಕರ. ಅದು ಎರಡನೇ ಮಾತೇ ಇಲ್ಲ. ಪ್ಲಾಸ್ಟಿಕ್ನಲ್ಲಿ ಬೇಯ್ತಾ ಇದ್ದ ಇಡ್ಲಿಯಂತೆ ಇದನ್ನೂ ಪರೀಕ್ಷೆಗೊಳಪಡಿಸಿ ಅಂತ ತಜ್ಞರು ಹೇಳ್ತಿದ್ದಾರೆ. ಇನ್ನು ಈ ಬಗ್ಗೆ TV9 ರಿಯಾಲಿಟಿ ಚೆಕ್ ಮಾಡ್ತಿದ್ದಂತೆ ಬೆಂಗಳೂರಿನ ರಸ್ತೆ ಬದಿಯ ಟೀ ಶಾಪ್ಗಳಲ್ಲಿ ಪೇಪರ್ ಗ್ಲಾಸ್ಗಳನ್ನೇ ಬಳಸಲಾಗ್ತಿದ್ದು ಜನ ಆತಂಕಗೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಈ ವಿಚಾರನೇ ಗೊತ್ತಿಲ್ಲ. ಇದು ಹೈಲೈಟ್ ಮಾಡಬೇಕು. TV ಮಾಧ್ಯಮಗಳಲ್ಲಿ, ಪತ್ರಿಕೆಯಲ್ಲಿ ಹೈಲೈಟ್ ಮಾಡಿದಾಗ ಜನಸಾಮಾನ್ಯರಿಗೆ ಗೊತ್ತಾಗ್ತೈತೆ. ಅವಾಗ ಏನು ಅನ್ನೋದು ಅವರು ಸಹ ಲೋಟ ಬೇಡಪ್ಪ, ಇದು ಪೇಪರ್ ಇದ್ರಲ್ಲಿ ಬೇಡ, ಗಾಜಿನ ಲೋಟಲ್ಲಿ ಕೊಡಿ ಅಂತ ಕೇಳ್ತಾರೆ. ಪೇಪರ್ ಲೋಟದ ಬಗ್ಗೆ ವಿಚಾರಿಸ್ತೀನಿ ಅಂತ ಆರೋಗ್ಯ ಸಚಿವರು ಹೇಳಿದ್ರೆ ವರದಿ ನೋಡಿ ಕ್ರಮ ಕೈಗೊಳ್ತೀವಿ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾರೆ. ಇಡ್ಲಿ ಮೇಲೆ ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಪೇಪರ್ ಹಾಕ್ತಾ ಇದ್ರು. ಅದು ಉಪಯೋಗ ಮಾಡಬಾರ್ದು ಅಂತ ತಯಾರಕರು ಕೂಡ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರಿಗೂ ಕೂಡ ಜಾಗೃತಿ ಆಗಬೇಕು, ಮತ್ತು ಗ್ರಾಹಕರು ಕೂಡ ಗೊತ್ತಾಗಬೇಕು. ಈ ಥರ ಬೇರೆ ಬೇರೆ ನಾವು ಅನೇಕ ಈಗಾಗಲೇ ಮಾಡಿದ್ದೀವಿ. ಇದ್ರ ಬಗ್ಗೆನೂ ಕೂಡ ಖಂಡಿತ ನಾವು ಇದನ್ನು ವಿಚಾರಿಸ್ತೀವಿ. ನಾನು ಕೂಡ ಕಿದ್ವೆ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಿಪೋರ್ಟ್ ನೋಡಿಲ್ಲ, ಬಟ್ ಖಂಡಿತವಾಗಿ ಆ ರೀತಿ ರಿಪೋರ್ಟ್ ಇದ್ದರೆ ನಾವು ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಆರೋಗ್ಯ ಸಚಿವರು ಜೊತೆ ಚರ್ಚೆ ಮಾಡಿ ಇದರ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಪ್ಲಾಸ್ಟಿಕ್ನಲ್ಲಿ ಬೇಯ್ತಿದ್ದ ಇಡ್ಲಿ, ಹೋಳಿಗೆ, ಬಳಿಕ ಈಗ ಪೇಪರ್ ಗ್ಲಾಸ್ ಟೀ ಕೂಡ ಕಂಟಕ ಅನ್ನೋದು ಗೊತ್ತಾಗಿದೆ. ಜನ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.